ನಾನು ಅನ್ಕೊಂಡಂಗೆ ಆಗೋಯ್ತಲ್ಲವ, ನನ್ನ ಜೀವನ ಸಾರ್ಥಕ ಆಯ್ತು. ಅದು ತಪ್ಪಿರೋ ಹುಡುಗಿನ ಸೊಸೆ ಅಂತ ಒಪ್ಕೊಳಕ್ ಆಯ್ತಿತ್ತ? ನಮ್ಮ ನಾನು ಆ ರಶ್ಮಿನೂ ಜೊತೆಯಾಗಿ ರೋಡಾಗಿ ಹೋಗ್ತಿದ್ರೆ ಜನ ಎಲ್ಲ ಆಡ್ಕೊಂಡು ನಗೋರು. ಜನ ಎಲ್ಲ ಅಂತ ಚೆನ್ನಾಗಿರೋ ಹುಡುಗನ್ಗೆ ಇಂಥ ಡುಮ್ಮಿನ ಕೊಟ್ಟು ಮದುವೆ ಮಾಡೋರಲ್ಲ ಅಂತ ಎಲ್ಲ ಆಡ್ಕೊಳ್ಳೋರು. ನನಗಂತೂ ಸಂಕಟನೇ ಆಗೋದು ಕಣಪ್ಪ. ಸಾಲದು ಅಂತ ನಮ್ಮ ಮನೆಯವ್ರು ಬೇರೆ ಏನೋ ಇವರಿಬ್ರು ಬ್ರಹ್ಮಗಂಟು ಹಾಕ್ಸ್ಕೊಂಬಂದವ್ರೆ ಅನ್ನಂಗೆ ಆಡೋರು. ನಾನು ಸದ್ಯ ಎಲ್ಲಿ ಇವರಿಬ್ರು ಸೇರಿ ಮಕ್ಳಿಗೆ ಕ್ಲಾಗಿ ಅವಳಿನ ಇಲ್ಲೇ ಉಳ್ಕೊಂಡ್ಬಿಡ್ತಾಳು ಅಂತ ಟೆನ್ಷನ್ನು. ಅದು ಯಾರು ದೊಡ್ಡವನು, ನನ್ನ ಮಗ ನಿನ್ನ ಪ್ರೀತಿನ ಒಪ್ಕೊಂಬಿಟ್ಟ ಕಣಪ್ಪ. ನಿಜವಾದ ಪ್ರೀತಿಗೆ ಬೆಲೆ ಇದ್ದೇ ಇದೆ ಅತ್ತೆ. ಅದಕ್ಕೆ ನಾನು ಇಷ್ಟು ದಿನ ಕಾಯ್ತಿದ್ದೆ, ಇವ್ನಿಗೆ ಮದುವೆ ಆಗಿದ್ರು ನನಗೆ ಒಂದಿನ ಸಿಕ್ಕೇ ಸಿಗ್ತಾನೆ ಅಂತ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಬಿಟ್ಟು ಹೋಗ್ಬಿಡ್ತಿದ್ಲು. ಆದರೆ ನಾನು ಆ ಥರ ಮಾಡಲಿಲ್ಲ, ಕಾದಿದ್ಕೂ ಸಾರ್ಥಕ ಆಯಿತು. ಹಂಗಲ್ಲ ಪಿಂಕಿ, ಇಷ್ಟು ದಿನ ನಾನು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಬಿಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಜಿಮ್ ಬೇರೆ ಓಪನ್ ಮಾಡೋಣ ಅನ್ಕಂತಿದ್ದೆ, ಅದು ಆಯ್ತಿರ್ಲಿಲ್ಲ. ಆದರೆ ಇವಾಗ ಜಿಮ್ ಓಪನ್ ಆಯ್ತೈತೆ, ಹಂಗೆ ಅಂದ್ಬಿಟ್ಟು ಇವಾಗ ಜಿಮ್ ಓಪನ್ ಆಯ್ತೈತೆ ಅಂದ್ಬಿಟ್ಟು ನಾನು ಹಿಂಗೆ ಇದನ್ನೆಲ್ಲ ಹೇಳ್ತಿಲ್ಲ. ಆದರೆ ಇವತ್ತು ನೀನು ಇನ್ನೊಂದ್ಕಿಂತ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡಲ್ಲ, ಖುಷಿ ಆಗೋಯ್ತು. ಒಪ್ಕೊಳ್ದೆ ಇರೋಕ್ಕಾಯ್ತದ? ಇವತ್ತಿನ ತನಕ ನಿನ್ನ ಸತಾಯಿಸ್ಬಿಟ್ಟಿದ್ದೀನಿ, ನನಗೆ ಕ್ಷಮಿಸ್ಬಿಡು ಪಿಂಕಿ ಬೇಬಿ. ಈ ಸೀನಾ, ನೀನು ನನ್ನ ಮದುವೆ ಆಗೋ ಹುಡುಗ, ಈ ಥರ ಎಲ್ಲ ಸಾರಿ ಕೇಳಬಾರ್ದು. ಕೊನೆಗೂ ನಾನು ಅನ್ಕೊಂಡಂಗೆ ತೆಳ್ಳಗೆ ಬೆಳ್ಳಗೆ ಇರೋ ಸೊಸೆನೇ ನಮ್ಮ ಮನೆಗೆ ಬಂದ್ಲು. ಅದೇನು ದೇವ್ರಿಗೆ ಅರ್ಕೆ ಹೊತ್ತಿದ್ನೋ ಅಷ್ಟನ್ನು ತೀರಿಸ್ಬಿಡ್ತೀನಿ. ನೋಡಕ್ ಚೆನ್ನಾಗಿಲ್ವಾ? ಅಣ್ಣ ಯಾಕೆ ನನ್ನ ದೇವತೆ ಅಂತಂತಾನೆ? ಅದಕ್ಕೆ ನೋಡಿದ್ರೆ ನೀನು ಗುಂಡುಗೆ ಚೆನ್ನಾಗಿದ್ಯಾ ಅಂತ ಅಂತಾರೆ. ಹಾಗಾದ್ರೆ ಅಣ್ಣ ಹೇಳಿದ್ದಲ್ಲ ಸುಳ್ಳ? ಅದಕ್ಕೆ ಯಾಕೆ ಇಲ್ದಿರೋ ಸತ್ಯ ಎಲ್ಲ ಹೇಳ್ತಾರೆ? ಅಯ್ಯೋ, ನಾನು ಹಿಂಗಿರೋದು ನನ್ನ ತಪ್ಪ? ಏನು ಬೇಕು ಬೇಕು ಅಂತ ಆಸೆ ಪಟ್ಟಪ್ಪ ಆಗ್ತೀನ? ನಾನು ಹುಟ್ಟಿಂದಲೇ ಹಿಂಗಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಏನೇನೋ ಕನ್ಸೆಲ್ಲ ಕಟ್ಕೊಂಡು ಅಡ್ಗೆ ಎಲ್ಲ ಮಾಡ್ಕೊಂಡ್ಬಂದೆ. ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ. ಏನೋ ಒತ್ತಾಯದ ಮದ್ವೆ, ಇವತ್ತೆಲ್ಲ ನಾಳೆ ಒಪ್ಕೋತಾರೆ. ನಾನು ಎಲ್ಲ ತರ ಖುಷಿಯಾಗೇನೆ ಸಂಸಾರ ಮಾಡ್ಬೋದು ಅಂತ ಅನ್ಕೊಂಡೆ. ಎಲ್ಲ ಸುಳ್ಳಾಗೋಯ್ತು. ಮಾವ ನೋಡಿದ್ರೆ ಕಂದ ತಾಯಿ ನಮ್ಮನೆ ದೇವತೆ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಸೀನಾ ಒಂದಾಗ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅವ್ರ ಪ್ರಯತ್ನ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೊರಟೋಯ್ತು. ರಶ್ಮಿ, ನೀನ್ ಚಂದಾಗಿರ್ಬೇಕು. ನೀನು ಗಂಡನ ಮನೆಗೆ ಹೋದ್ರೆ ಖುಷಿಯಾಗಿರ್ತೀಯ. ನಮ್ ಸೀನಾ ನೋಡು, ಚೆನ್ನಾಗಿ ನೋಡ್ಕೋತಾನೆ. ಬೆಳಗ್ಗೆ ಕಣ್ಬಿಟ್ರೆ ರಶ್ಮಿ, ಕಣ್ ಮುಚ್ಚಿದ್ರೆ ರಶ್ಮಿ ಅಂತಾನೆ ಅಂತ ಅಣ್ಣ. ಅದಕ್ಕೆ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ರು. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಯ್ಯೋ
ಅಯ್ಯೋ ಅದೆಷ್ಟು ನೊಂದ್ಕೋತಾರೆ. ಅಯ್ಯೋ ದೇವ್ರೆ, ಇದೆಲ್ಲ ಅಣ್ಣ ಅತ್ತಿಗೆಗೆ ಹೇಗಪ್ಪ ಹೇಳಿ? ನಾನು ಯಾಕೆ ಹಿಂಗ್ ಮಾಡಿದೆ? ಅಯ್ಯೋ, ಅಣ್ಣನ ಹತ್ರ ಸುಳ್ಳು ಹೇಳಕ್ಕಾಗ್ದೆ ನನ್ ಬಾಯಿ ಮುಚ್ಕೊಂಡು ಇದ್ಬಿಟ್ಟೆ. ಆದ್ರೆ ಇಲ್ಲಿ ನೋಡಿದ್ರೆ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಜೀವನ ಹಿಂಗ್ ಮಾಡ್ಬಿಟ್ಟೆ? ಅಯ್ಯೋ ದೇವ್ರೆ. ಬಹು ಖುಷಿ ಆಯ್ತು ನಂಗೆ. ಆಮೇಲೆ ರಶ್ಮಿ ಇನ್ನೇನು ಮನೆಗೆ ಬಂದ್ಬಿಡ್ತಾಳೆ. ಆಯ್ತಕ್ಕಲ್ಲ, ಮಡಗ್ತೀನಿ. ಸರಿ ಸರಿ ಬಾವ. ಅವ ರಶ್ಮಿ ಇನ್ನೇನು ಬಂದ್ಬಿಡ್ತಾಳಂತೆ. ಅದಕ್ಕೆ ನೀನು ಬೇಗ ಹೊಂಟ್ಬಿಡು. ಆ ಡುಮ್ಮಿ ನೋಡಿದ್ರೆ ಕಷ್ಟ ಆಯ್ತದೆ. ಒಂದು ಸ್ವಲ್ಪ ದಿನ ನೆಮ್ಮದಿಯಾಗಿ ಹಿಂಗೆ ಮೇಂಟೈನ್ ಮಾಡ್ಕೊಂಡಿರೋಣ. ಒಂದೊಳ್ಳೆ ಟೈಮ್ ನೋಡಿ ಆ ರಶ್ಮಿಗೆ ಎಲ್ಲ ವಿಷಯನೂ ಹೇಳಿ ಈ ಮನೆಗೆ ಬಿಟ್ಬಿಟ್ಟು ಕಳ್ಸೋಣ. ಆಮೇಲೆ ನೀನೇ ಈ ಮನೆಗೆ ಸೊಸೆ. ಎಂತ ಮಾತಾಡ್ದಕ್ಕಲ್ಲ, ನಿನ್ ಬೈಕ್ ಸಕ್ಕರೆ ಹಾಕ. ಸಕ್ಕರೆ ಏನು, ಕೇಕೆ ಹಾಕ. ಸರಿ ಕಣೋ ಪಿಂಕಿ, ನಡಿ ನಡಿ ನಡಿ.